ಹಾಯ್ ಫ್ರೆಂಡ್ಸ್, ಬುದ್ಧಿವಂತ ವ್ಯಕ್ತಿ ಇದು ಎಂತಹ ಪದ ಅಂದರೆ ಇದನ್ನು ಸ್ವಲ್ಪ ಜನ ಪಾಸಿಟಿವ್ ಆಗಿ ನೋಡಿದ್ರೆ ಇನ್ನು ಕೆಲವು ಜನ ನೆಗೆಟಿವ್ ಆಗಿ ನೋಡ್ತಾರೆ. ಆದರೆ ಆ ಪದದ ಸಿಂಪಲ್ ಅರ್ಥ ಏನಂದರೆ ಕ್ಲೆವರ್ ಅಂತ. ಇದಕ್ಕೆ ಡೆಫಿನಿಷನ್ ಏನಂದರೆ ಯಾವ ವಿಷಯ ಆದರೂ ಬೇಗ ಅರ್ಥ ಮಾಡ್ಕೊಳ್ಳೋದು, ಬೇಗ ಕಲ್ತ್ಕೊಳ್ಳೋದು ಇಲ್ಲ ತೋರಿಸೋದು. ನಿಮ್ಮ ಮೈಂಡಲ್ಲಿ ಇದರ ಬಗ್ಗೆ ಎಂತಹ ಥಾಟ್ ಇದ್ದರೂ ಸಹ ಈ ಒಂದು ವಿಷಯದ ಜೊತೆ ನಾವೆಲ್ಲರೂ ಅಗ್ರಿ ಮಾಡ್ತೀವಿ. ಇವಾಗ ಆ ಕಾಲ ಹೋಯಿತು, ಆವಾಗ ಇನ್ನೋಸೆಂಟ್ ಜನರನ್ನು ಎಲ್ಲರೂ ಇಷ್ಟಪಡ್ತಿದ್ರು. ಆದರೆ ಅವರನ್ನು ಈಗಿನ ಕಾಲದಲ್ಲಿ ಆಪೋಸಿಟ್ ಪರ್ಸನ್ ತನ್ನ ಅವಶ್ಯಕತೆಗೋಸ್ಕರ ಯೂಸ್ ಮಾಡ್ಕೊಳ್ತಿದ್ದಾರೆ. ಆ್ಯಂಡ್ ನಿಮಗೆ ಸಹ ಅದು ಗೊತ್ತು, ಒಂದು ಇನ್ನೋಸೆಂಟ್ ಪರ್ಸನ್ನ ಹೇಗೆ ಒಂದು ಪಪ್ಪೆಟ್ನ ಹಾಗೆ ಆಡಿಸ್ತಾರೋ ಅನ್ನೋದು. ಅದಕ್ಕೆ ಆಚಾರ್ಯ ಚಾಣಕ್ಯ ಸಹ ಹೀಗೆ ಹೇಳ್ತಾರೆ, ಹೆಚ್ಚು ನೇರವಾಗಿರೋದು ಒಳ್ಳೆಯದಲ್ಲ, ಯಾಕಂದರೆ ಸ್ಟ್ರೈಟ್ ಆಗಿರೋ ಮರವನ್ನೇ ಮೊದಲು ಕಡಿತಾರೆ ಅಂತ. ಬುದ್ಧಿವಂತ ವ್ಯಕ್ತಿ ಅಂದರೆ ಅವನ ಬ್ರೈನ್ ಫಾಸ್ಟಾಗಿ ಕೆಲಸ ಮಾಡುತ್ತೆ. ಅವನು ಥಿಂಗ್ಸ್ನ ಸರಿಯಾಗಿ ಆ್ಯಂಡ್ ಸರಿಯಾದ ಟೈಮ್ಗೆ ಅರ್ಥ ಮಾಡ್ಕೊಳ್ತಾನೆ. ಆ್ಯಂಡ್ ಆಪೋಸಿಟ್ ಪರ್ಸನ್ ಹತ್ರ ಅವನ ಕೆಲಸ ಮಾಡಿಸ್ಕೊಳ್ಳೋದ್ರಲ್ಲಿ ಅವನು ಹೇಗೆ ಅಂದ್ಕೊಳ್ತಾನೋ ಹಾಗೆ ಆಗುತ್ತೆ. ಸೊ ಹಾಗೆ ಮಾಡೋಕ್ಕೆ ಅವನು ತನ್ನ ಕ್ಲೆವರ್ನೆಸ್ನ ಯೂಸ್ ಮಾಡ್ತಿರ್ತಾನೆ. ಸೊ ಈ ಪ್ರೆಸೆಂಟ್ ವರ್ಲ್ಡಲ್ಲಿ ಇನ್ನೊಬ್ಬ ವ್ಯಕ್ತಿಗಿಂತ ತಾನು ಹಿಂದೆ ಇರಬೇಕು ಅಂತ ಯಾರೂ ಅಂದ್ಕೊಳ್ಳಲ್ಲ. ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಅಂತಹ 7 ರೂಲ್ಸ್ನ ಶೇರ್ ಮಾಡ್ತಿದ್ದೀನಿ. ಅದರಿಂದ ನಿಮ್ಮ ಬ್ರೈನ್ ಇನ್ನೂ ಫಾಸ್ಟಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಆ್ಯಂಡ್ ನೀವು ಸಹ ಒಂದು ಕ್ಲೆವರ್ ಪರ್ಸನ್ ಆಗ್ತೀರಾ. ನೀವು ಎಲ್ಲರ ಹಾಗಲ್ಲದೆ ಡಿಫ್ರೆಂಟಾಗಿ ಕಾಣಿಸ್ತೀರಾ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಮಿಸ್ ಮಾಡದೆ ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ನನ್ನ ತುಂಬ ಮೋಟಿವೇಟ್ ಮಾಡುತ್ತೆ. ಈ ವಿಡಿಯೋ ಇನ್ನಷ್ಟು ಜನರಿಗೆ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ನೌ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ಕಮ್ ಟು ಪುಷ್ಪ ಪ್ರಸಂಗ. ನಂಬರ್ 1, ಲುಕ್ ಸಿಂಪಲ್ ಆ್ಯಂಡ್ ಕನ್ಫ್ಯೂಸ್ ದೆಮ್. ನೀವು ಇನ್ನೋಸೆಂಟಾಗಿ ಇರಬಾರ್ದು ಅಂದರೆ ಅದಕ್ಕೆ ಅರ್ಥ ನೀವು ತುಂಬ ವೈಲೆಂಟಾಗಿ ಅಂತ ಅಲ್ಲ. ಆಪೋಸಿಟ್ ಪರ್ಸನ್ ನಿಮ್ಮನ್ನ ಮೋಸ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನೀವು ಸಹ ಹಾಗೆ ಮಾಡಿ ಆಪೋಸಿಟ್ ಪರ್ಸನ್ನ ನಿಮ್ಮನ್ನ ಬೆನಿಫಿಟ್ಗೋಸ್ಕರ ಯೂಸ್ ಮಾಡ್ಕೊಳ್ಳಿ ಅಂತ ಅಲ್ವೇ ಅಲ್ಲ. ರಿಯಲ್ ಮೀನಿಂಗ್ ಏನಂದರೆ ನೀವು ಎಷ್ಟು ಕ್ಲೆವರಾಗಿ ಇರಬೇಕು ಅಂದರೆ ಒಂದು ವೇಳೆ ಆಪೋಸಿಟ್ ಪರ್ಸನ್ ಅವರ ಕ್ಲೆವರ್ನೆಸ್ಸಿಂದ ನಿಮ್ಮನ್ನ ಮೋಸ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಆವಾಗ ನೀವು ಅಷ್ಟೊಂದು ಇನ್ನೋಸೆಂಟ್ ಆಗಬೇಡಿ. ಲೈಕ್ ಆಪೋಸಿಟ್ ಪರ್ಸನ್ ನಿಮ್ಮಿಂದ ಬೇಕಾಗಿರೋದನ್ನ ಮಾಡಿಸ್ಕೊಂಡು ಹೊಂಟೋಗೋ ಹಾಗೆ. ನಿಮಗೆ ಇದು ಗೊತ್ತಿರಬೇಕು, ನಿಮ್ಮ ಜೊತೆ ಯಾರು ಹೇಗೆ ಬಿಹೇವ್ ಮಾಡ್ತಿದ್ದಾರೆ ಅನ್ನೋದು. ಆದರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಒಂದು ಇನ್ನೋಸೆಂಟ್ ಪರ್ಸನ್ ಆ್ಯಂಡ್ ಒಂದು ಕ್ಲೆವರ್ ಪರ್ಸನ್ ಇಬ್ಬರಲ್ಲೂ ಯಾವುದೇ ಡಿಫ್ರೆನ್ಸ್ ಕಾಣಿಸಲ್ಲ. ಇಬ್ಬರು ಸಹ ಒಂದೇ ರೀತಿ ಬಿಹೇವ್ ಮಾಡ್ತಾರೆ. ಒಂದು ನಾರ್ಮಲ್ ಪರ್ಸನ್ ನಿಮಗೆ ಸ್ವೀಟ್ ಆ್ಯಂಡ್ ಇನ್ನೋಸೆಂಟಾಗಿ ಕಾಣಿಸ್ತಾನೆ. ಅವರು ಯಾರನ್ನೂ ಏನೂ ಮಾಡಲ್ಲ, ಅವರಿಂದ ಯಾರ ಲೈಫಲ್ಲಿ ಯಾವುದೇ ಇಂಪ್ಯಾಕ್ಟ್ ಇರಲ್ಲ. ಆದರೆ ಅದೇ ಒಂದು ಕ್ಲೆವರ್ ಪರ್ಸನ್ ನೋಡೋಕ್ಕೆ ಇನ್ನೋಸೆಂಟಾಗಿರ್ತಾರೆ, ಆದರೆ ಇನ್ಸೈಡ್ ಅವರು ತುಂಬ ಸ್ಮಾರ್ಟ್ ಇರ್ತಾರೆ. ಯಾರು ಕ್ಲೆವರ್ ಆಗಿರ್ತಾರೋ ಅವರು ಕ್ಲೆವರ್ ಅನ್ನೋ ಹಾಗೆ ನಮಗೆ ಫೀಲ್ ತರಿಸಲ್ಲ, ಹಾಗೆ ಕಾಣಿಸಲ್ಲ. ಕ್ಲೆವರ್ ಅಂದರೆ ತುಂಬ ಕಾನ್ಫಿಡೆಂಟ್ ಆಗಿರೋದು ಇಲ್ಲ ನಿಮ್ಮ ಸೋಷಿಯಲ್ ಲೈಫಲ್ಲಿ ಪೂರಾಗಿರೋದಲ್ಲ. ಕ್ಲೆವರ್ ಪರ್ಸನ್ನ ಹಾಗೆ ಕಾಣಿಸೋದು ಆ್ಯಂಡ್ ಕ್ಲೆವರ್ ಆಗಿ ಇರೋದು, ಇವೆರಡರಲ್ಲೂ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೆ ಕ್ಲೆವರ್ನೆಸ್ನ ಒಂದು ಮೋಸ್ಟ್ ಇಂಪಾರ್ಟೆಂಟ್ ರೂಲ್ ಏನಂದರೆ ಕ್ಲೆವರ್ ಪರ್ಸನ್ಸ್ ಆಗಿ, ಆದರೆ ಕ್ಲೆವರ್ ಪರ್ಸನ್ ಥರ ಕಾಣಿಸ್ಬೇಡಿ. ನೀವು ಎಷ್ಟು ಕ್ಲೆವರ್ ಆ್ಯಂಡ್ ಏನೇನು ಮಾಡಬಲ್ಲೆ ಅಂತ ಯಾರಿಗೂ ತೋರಿಸೋಕ್ಕೆ ಟ್ರೈ ಮಾಡಬೇಡಿ. ನಿಮ್ಮ ಪವರ್ನ ನಿಮ್ಮಲ್ಲೇ ಇಟ್ಕೊಳ್ಳಿ ಆ್ಯಂಡ್ ಕರೆಕ್ಟ್ ಟೈಮ್ ಬಂದಾಗ ಮಾತ್ರನೇ ಅದನ್ನ ಯೂಸ್ ಮಾಡಬೇಕು. ನಂಬರ್ 2, ಕ್ಲೆವರ್ ಪೀಪಲ್ ಆರ್ ಓವರ್ ಥಿಂಕರ್ಸ್. ನನಗೆ ಗೊತ್ತು ಈ ಓವರ್ ಥಿಂಕಿಂಗ್ ಮೇಲೆ ತುಂಬ ನೆಗೆಟಿವಿಟಿ ಇದೆ ಅಂತ. ಆದರೆ ನೀವು ಯಾವಾಗಾದರೂ ಯೋಚನೆ ಮಾಡಿದ್ದೀರಾ ಆ ಓವರ್ ಥಿಂಕಿಂಗ್ನ ನಾವು ಅಸಲಿಗೆ ಯಾಕೆ ಮಾಡ್ತೀವಿ ಅಂತ? ಭಯದಿಂದ. ಫೇಲ್ ಆಗ್ತೀವೇನೋ ಅನ್ನೋ ಭಯ, ತಪ್ಪು ಮಾಡ್ತೀವೇನೋ ಅನ್ನೋ ಭಯ, ಇಲ್ಲ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುತ್ತೇನೋ ಅನ್ನೋ ಭಯ. ಒಂದು ನಾರ್ಮಲ್ ಪರ್ಸನ್ ಭಯದಿಂದ ಓವರ್ ಥಿಂಕಿಂಗಲ್ಲಿ ಸ್ಟಕ್ ಆಗಿರ್ತಾರೆ. ಆದರೆ ಕ್ಲೆವರ್ ಪರ್ಸನ್ ಈ ಓವರ್ ಥಿಂಕಿಂಗಿಂದಾನೇ ತನ್ನ ಭಯನ ದೂರ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಓವರ್ ಥಿಂಕಿಂಗ್ ಮೇಲೆ ಇರೋ ನೆಗೆಟಿವಿಟಿನ ಸೈಡ್ಗೆ ಇಟ್ಟರೆ ಹೆಚ್ಚು ಆಲೋಚಿಸೋದು ನಿಮಗೆ ಕೆಲವು ಸರಿ ತುಂಬ ಹೆಲ್ಪ್ ಮಾಡುತ್ತೆ. ನಾರ್ಮಲ್ ಪೀಪಲ್ಸ್ ಓವರ್ ಥಿಂಕಿಂಗಿಂದ ದೂರವಾಗಿರ್ತಾರೆ, ಆದರೆ ಕ್ಲೆವರ್ ಪೀಪಲ್ ಓವರ್ ಥಿಂಕಿಂಗ್ ಮಾಡ್ತಿರ್ತಾರೆ. ಈ ಒಂದು ವಿಷಯನ ಕೇರ್ಫುಲ್ಲಾಗಿ ಕೇಳಿ. ಹೆಚ್ಚು ಆಲೋಚಿಸೋದು ತಪ್ಪಲ್ಲ, ಆದರೆ ಬೇಡದೇ ಇರೋದನ್ನು ಆಲೋಚಿಸೋದು ಆ್ಯಂಡ್ ನೆಗೆಟಿವ್ ಆಗಿ ಆಲೋಚಿಸೋದು ತಪ್ಪಾಗುತ್ತೆ. ಒಂದೇ ವಿಷಯದ ಬಗ್ಗೆ 1000 ಸರಿ ಆಲೋಚಿಸೋದು ಆ್ಯಂಡ್ ಅದೇ ಒಂದು ವಿಷಯನ ಡಿಫ್ರೆಂಟ್ ಆ್ಯಂಗಲಲ್ಲಿ ಆಲೋಚಿಸೋದು, ಈ ಎರಡರಲ್ಲೂ ಆಕಾಶ ಆ್ಯಂಡ್ ನೆಲದ ಮಧ್ಯೆ ಇರೋಷ್ಟು ಡಿಫ್ರೆನ್ಸ್ ಇರುತ್ತೆ. ಈ ಡಿಫ್ರೆನ್ಸ್ನ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಯಾರ ಜೊತೆ ಆದರೂ ಮಾತಾಡ್ತಿರೋವಾಗ ಇಲ್ಲ ನೀವು ಏನಾದರೂ ಡಿಸಿಷನ್ ತಗೊಳ್ಳೋಕ್ಕೆ ಮುಂಚೆ ಒಂದು ನಾರ್ಮಲ್ ಪೀಪಲ್ನ ಹಾಗೆ ಓವರ್ ಥಿಂಕಿಂಗ್ನ ಅವಾಯ್ಡ್ ಮಾಡಿ ಕೇವಲ ಒಂದೇ ಡೈರೆಕ್ಷನಲ್ಲಿ ಆಲೋಚಿಸಬೇಡಿ. ಒಂದು ಕ್ಲೆವರ್ ಆ್ಯಂಡ್ ಇಂಡಿವಿಜುವಲ್ ಪರ್ಸನ್ ಥರ ಅದರ ಪ್ರತಿ ಆ್ಯಂಗಲ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ.
ಅದರ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಆಸ್ಪೆಕ್ಟ್ಸ್ ಎರಡನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಕೇವಲ ಪಾಸಿಟಿವ್ ಆಗಿ ಮಾತ್ರ ಆಲೋಚಿಸಬೇಡಿ, ಆದರೆ ಕರೆಕ್ಟ್ ಯಾವುದು ಅನ್ನೋದನ್ನ ಸಹ ಆಲೋಚಿಸಿ. ನಂಬರ್ 3, ಬಿಕಮ್ ಹೈಲಿ ಅಡ್ಯಾಪ್ಟೇಬಲ್. ಒಂದು ಕ್ಲೆವರ್ ಪರ್ಸನ್ನ ಬ್ರೈನ್ ಪ್ರತಿ ಸಿಚುಯೇಷನಲ್ಲಿ ತುಂಬ ಫಾಸ್ಟಾಗಿ ರನ್ ಆಗ್ತಿರುತ್ತೆ. ಅವರು ನಿಮಗೆ ಸ್ಟಾರ್ಟಿಂಗಲ್ಲಿ ಇನ್ನೋಸೆಂಟಾಗಿ ಕಾಣಿಸ್ಬೋದು, ಸ್ವಲ್ಪ ಹೊತ್ತಲ್ಲೇ ತುಂಬ ಇಂಟೆಲಿಜೆಂಟ್ ಪರ್ಸನ್ ಆಗಿ ಚೇಂಜ್ ಆಗಿ ಎಲ್ಲರನ್ನ ಶಾಕ್ ಮಾಡ್ತಾರೆ. ಅವರ ಸಿಚುಯೇಷನ್ ಎಷ್ಟು ಬ್ಯಾಡ್ ಆಗಿದ್ದರು, ಈವನ್ ಸಿಚುಯೇಷನ್ ಅವ್ರಿಗೆ ಅನುಕೂಲಕರವಾಗಿದ್ದರೂ ಒಂದು ಕ್ಲೆವರ್ ಪರ್ಸನ್ ತನ್ನನ್ನು ತಾನು ಚೇಂಜ್ ಮಾಡ್ಕೊಳ್ತಾರೆ. ಯಾರು ತನ್ನನ್ನು ತಾನು ಇಂಟೆಲಿಜೆಂಟ್ ಅಂದ್ಕೊಳ್ತಾರೋ ಅವರು ಕೇವಲ ಅವರ ಕಂಫರ್ಟ್ ಝೋನಲ್ಲಿ ಮಾತ್ರ ಇಂಟೆಲಿಜೆಂಟ್ ಆಗಿರ್ತಾರೆ. ಲೈಕ್ ಒಂದು ದಿನ ಸ್ಟಡಿಯಲ್ಲಿ ಟಾಪಲ್ಲಿರ್ಬೋದು, ತುಂಬ ಓದ್ತಾರೆ, ಒಳ್ಳೆ ಮಾರ್ಕ್ಸ್ ತಗೊಳ್ತಾರೆ. ಆದರೆ ಸ್ಕೂಲ್ ಕಾಲೇಜ್ ಆದ ನಂತರ ಅವರು ಜಾಬ್ಗೋಸ್ಕರ ಹುಡುಕ್ತಿರ್ತಾರೆ. ಜನರು ಅವರ ಇನ್ನೋಸೆಂಟ್ನ ಯೂಸ್ ಮಾಡಿಕೊಂಡು ಬೆನಿಫಿಟ್ ತಗೊಳ್ತಿರ್ತಾರೆ. ಇಂಥವ್ರನ್ನ ಯೂಸ್ ಮಾಡಿಕೊಂಡು ಅವರು ಬೆಳೀತಿರ್ತಾರೆ ಆ್ಯಂಡ್ ಅವರನ್ನು ಅಸಲಿಗೆ ಬೆಳೆಯೋಕ್ಕೆ ಬಿಡಲ್ಲ. ಸೊ ಇಲ್ಲಿ ಗ್ರೋ ಆಗ್ತಿರೋರೆ ಕ್ಲೆವರ್ ಪರ್ಸನ್ ಆಗಿರ್ತಾರೆ, ಅದರಲ್ಲಿ ಯಾವ ತಪ್ಪು ಇಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಲೈನಲ್ಲಿ ನಿಂತ್ಕೊಂಡಿದ್ದಾನೆ ಆ್ಯಂಡ್ ಆವಾಗ ಇನ್ನೊಬ್ಬ ಪರ್ಸನ್ ಬಂದು ಅವನ ಮುಂದೆ ನಿಂತ್ಕೊಂಡ್ರೆ ಆವಾಗ ಅವನ ಹಿಂದೆ ಇರೋ ವ್ಯಕ್ತಿ ಏನು ಹೇಳದೆ ಇದ್ದರೆ ಅದರಲ್ಲಿ ಮುಂದೆ ಬಂದು ನಿಂತ್ಕೊಂಡ ವ್ಯಕ್ತಿಯ ತಪ್ಪೇನೂ ಇಲ್ಲ. ಯಾಕಂದರೆ ಅವನೊಬ್ಬ ದಡ್ಡ, ಅವನ ಮುಂದೆ ಇರೋ ವ್ಯಕ್ತಿನ ಸ್ಟಾಪ್ ಮಾಡೋಕ್ಕಾಗಲಿಲ್ಲ, ಇಲ್ಲ ಅವನಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ ಅವನ ಹಿಂದೆ ಹೋಗು ಅನ್ನೋಕ್ಕೆ. ಒಂದು ವೇಳೆ ನಿಮ್ಮ ಹತ್ರ ಯಾರಾದರೂ ಚೆನ್ನಾಗಿ ಬಿಹೇವ್ ಮಾಡಿದ್ರೆ ಆವಾಗ ನೀವು ಸಹ ಹಾಗೆ ಬಿಹೇವ್ ಮಾಡಿ. ಬಟ್ ನಿಮ್ಮ ಮುಂದೆ ಅವರೇನಾದರೂ ಬೇಡದೇ ಇರೋ ಕೆಲಸ ಮಾಡಿದ್ರೆ ಆವಾಗ ನೀವು ಸಹ ಸೇಮ್ ವೇಯಲ್ಲಿ ಒಂದು ಸ್ಟ್ರಾಂಗ್ ರೆಸ್ಪಾನ್ಸ್ ಕೊಡೋದು ತುಂಬ ಮುಖ್ಯ. ಇದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ನೀವು ಯಾವಾಗ ನಿಮ್ಮ ಸಿಚುಯೇಷನ್ಗೆ ಅನುಗುಣವಾಗಿ ಚೇಂಜ್ ಮಾಡ್ಕೊಳ್ತೀರೋ ಆವಾಗ ಸಾಧ್ಯ. ಅದಕ್ಕೆ ನೀವು ನಿಮ್ಮ ಕಂಫರ್ಟ್ ಝೋನಿಂದ ಆಚೆಗೆ ಬರಬೇಕು. ಲೈಫ್ನ ಚಾಲೆಂಜಸ್ನ ಫೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಎಷ್ಟರ ಮಟ್ಟಿಗೆ ನೀವು ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬಂದು ಹೊರಗಿನ ಪ್ರಪಂಚನ ನೋಡ್ತಿರೋ ಅಷ್ಟರ ಮಟ್ಟಿಗೆ ನಿಮ್ಮ ಕ್ಲೆವರ್ನೆಸ್ ಹೆಚ್ಚಾಗ್ತಿರುತ್ತೆ. ನಂಬರ್ 4, ಎಮೋಷನಲಿ ಇಂಟೆಲಿಜೆಂಟ್ ಆರ್ಗ್ಯುಮೆಂಟ್ಸ್. ಕ್ಲೆವರ್ ಆ್ಯಂಡ್ ಇಂಟೆಲಿಜೆಂಟ್ ಪೀಪಲ್ ತುಂಬ ಕಮ್ಮಿ ಮಾತಾಡ್ತಾರೆ, ಆದರೆ ಅವ್ರಿಗೆ ಮಾತಾಡೋ ಅಂಥ ಸಿಚುಯೇಷನ್ ಬಂದರೆ 10 ಸರಿ ಥಿಂಕ್ ಮಾಡ್ದೇ ಮಾತಾಡ್ತಾರೆ. ಅಂಥವರಿಗೆ ಇದು ಚೆನ್ನಾಗಿ ಗೊತ್ತು, ಲೈಕ್ ಅವರು ಯಾವಾಗ ಏನು ಮಾತಾಡಬೇಕು ಆ್ಯಂಡ್ ಯಾವಾಗ ಸೈಲೆಂಟ್ ಆಗಿರಬೇಕು ಅಂತ. ಸೈಲೆಂಟ್ ಅಂದ ಕೂಡಲೇ ನೆನಪಾಯಿತು, ನಾನು ಆಲ್ರೆಡಿ ದ ಪವರ್ ಆಫ್ ಸೈಲೆನ್ಸ್ ಅನ್ನೋ ಒಂದು ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡದೆ ನೋಡಿ, ತುಂಬ ಯೂಸ್ಫುಲ್ ಇರುತ್ತೆ. ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಎಂತಹ ಆರ್ಗ್ಯುಮೆಂಟಲ್ಲಾದರೂ ನೀವು ನಿಮ್ಮ ಆಪೋಸಿಟ್ ಪರ್ಸನ್ನ ಸೋಲಿಸಬೇಕು, ಕಿರ್ಚಾಡಿ ನೀವೇ ಗೆಲ್ಲಬೇಕು ಅನ್ನೋದಲ್ಲ ನಿಮ್ಮ ಗೋಲ್. ಬಟ್ ಒಂದು ಒಳ್ಳೆ ಆರ್ಗ್ಯುಮೆಂಟ್ ಏನಂದರೆ ಅದರಲ್ಲಿ ನೀವು ಆಪೋಸಿಟ್ ಪರ್ಸನ್ನ ಅವರ ಮಾತಿನಿಂದಲೇ ಅವರು ಹೇಳೋದು ತಪ್ಪು ಅಂತ ಅವ್ರಿಗೆ ತೋರಿಸ್ತೀರಾ. ನೀವು ಇದನ್ನ ನೋಟಿಸ್ ಮಾಡಿರ್ತೀರಾ, ಒಬ್ಬ ಕ್ಲೆವರ್ ಪರ್ಸನ್ ಏನಾದರೂ ಮಿಸ್ಟೇಕ್ ಮಾಡಿದ್ರೂ ಸಹ, ಎಷ್ಟೋ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗಿದ್ದರೂ ಸಹ ಅವರು ಹೇಳೋದು ಮಾತ್ರನೇ ಕರೆಕ್ಟ್ ಅಂತ ಪ್ರೂವ್ ಮಾಡಿ ಈಸಿಯಾಗಿ ಆ ಪ್ರಾಬ್ಲಮಿಂದ ಆಚೆ ಬರ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಬ್ಬರ ಮಧ್ಯೆ ಆರ್ಗ್ಯುಮೆಂಟ್ ನಡೀತಿದೆ, ಅದರಲ್ಲಿ ಒಬ್ಬ ವ್ಯಕ್ತಿ ಅವನು ಹೇಳೋದು ಮಾತ್ರನೇ ಕರೆಕ್ಟ್ ಅಂತ ಪ್ರೂವ್ ಮಾಡ್ಕೊಳ್ಳೋ ಕೆಲಸದಲ್ಲಿದ್ದಾರೆ ಆ್ಯಂಡ್ ಆಪೋಸಿಟ್ ಪರ್ಸನ್ ಹೇಳೋದು ತಪ್ಪು ಅಂತ ಆರ್ಗ್ಯೂ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಒಬ್ಬ ಕ್ಲೆವರ್ ಪರ್ಸನ್ ಆಪೋಸಿಟ್ ಪರ್ಸನ್ನ ಜೊತೆ ಆರ್ಗ್ಯೂ ಮಾಡ್ತಾ ಕೂತ್ಕೊಳ್ಳಲ್ಲ. ಅವನು ಆಪೋಸಿಟ್ ಪರ್ಸನ್ ಹೇಳೋದನ್ನೆಲ್ಲ ಕೇಳ್ತಾನೆ, ಅವರ ಮಾತಲ್ಲಿರೋ ಮಿಸ್ಟೇಕ್ಸ್ನ ಫೈಂಡ್ ಔಟ್ ಮಾಡಿ ಅವ್ರನ್ನ ಕ್ವೆಶನ್ ಮಾಡ್ತಾನೆ ಆ್ಯಂಡ್ ಹೀಗೆ ಕ್ವೆಶನ್ ಮಾಡ್ತಾ ಮಾಡ್ತಾ ಆಟೋಮೆಟಿಕಲಿ ಆಪೋಸಿಟ್ ಪರ್ಸನ್ ಅವರು ರಾಂಗ್ ಅಂತ ಅವ್ರಿಗೆ ಅವರೇ ಅರ್ಥ ಮಾಡ್ಕೊಳ್ತಾರೆ. ಕ್ಲೆವರ್ ಪರ್ಸನ್ ಆ ಆರ್ಗ್ಯುಮೆಂಟ್ನ ಗೆಲ್ತಾನೆ. ನಂಬರ್ 5, ಅಡ್ಮಿಟ್ ವೆನ್ ಯು ಡೋಂಟ್ ನೋ ಸಮಥಿಂಗ್ ಆ್ಯಂಡ್ ನೆವರ್ ಬ್ಲೈಂಡ್ಲಿ ಟ್ರಸ್ಟ್ ಎಕ್ಸ್ಪರ್ಟ್ಸ್. ತುಂಬ ಜನ ಇದನ್ನು ಒಪ್ಕೊಳ್ಳಲ್ಲ, ಅವರು ರಾಂಗ್ ಅಂತ. ಅಲ್ಲಿ ಅವರು ಲ್ಯಾಕ್ ಆಫ್ ನಾಲೆಡ್ಜ್ನ ಪಾಯಿಂಟ್ ಔಟ್ ಮಾಡೋದನ್ನ ಬಿಟ್ಟು ಓವರ್ ಕಾನ್ಫಿಡೆನ್ಸ್ ಮೂಡ್ಗೆ ಹೋಗ್ತಾರೆ. ಅಲ್ಲಿ ಅವ್ರಿಗೆ ಏನೋ ಗೊತ್ತು ಅನ್ನೋದನ್ನ ತೋರ್ಸೋಕ್ಕೆ ಟ್ರೈ ಮಾಡ್ತಾರೆ, ಆದರೆ ರಿಯಾಲಿಟಿಯಲ್ಲಿ ಅವ್ರಿಗೆ ಏನೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಒಂದು ಸ್ಟಡಿ ಪ್ರಕಾರ ಕೆಲವ್ರನ್ನ ಅವರ ಡ್ರೈವಿಂಗ್ ಸ್ಕಿಲ್ನ ರೀಡ್ ಮಾಡ್ಕೊಳ್ಳೋಕ್ಕೆ ಹೇಳಿದ್ರೆ ಆಲ್ಮೋಸ್ಟ್ 80% ಪಾರ್ಟಿಸಿಪೆಂಟ್ಸ್ ಅವ್ರನ್ನ ಅವರು ಅಬವ್ ಆ್ಯಾವ್ರೇಜ್ ಡ್ರೈವರ್ನ ಹಾಗೆ ರೀಡ್ ಮಾಡಿಕೊಂಡ್ರು. ಆದರೆ ನಿಜಕ್ಕೆ ಅದರಲ್ಲಿ ಕೇವಲ 49.9% ಪಾರ್ಟಿಸಿಪೆಂಟ್ಸ್ ಮಾತ್ರನೇ ಅಬವ್ ಆ್ಯಾವರೇಜ್ ಕ್ಯಾಟಗರಿ ಡ್ರೈವರ್ಸ್ ಒಳಗೆ ಬರೋರಿದ್ದಾರೆ. ಜನರು ಯಾಕೆ ಅವರ ನಾಲೆಡ್ಜ್ನ ಫೇಕ್ ಮಾಡ್ಕೊಳ್ತಾರೆ ಅಂದರೆ ಯಾವುದೇ ಸಿಚುವೇಷನಲ್ಲೂ ಅವ್ರನ್ನ ಅವರು ದಡ್ಡ ಅಂತ ಶೋ ಮಾಡ್ಕೊಳ್ಬಾರ್ದು ಅಂತ. ಯಾವಾಗ ಅವ್ರಿಗೆ ಏನು ಅರ್ಥ ಆಗಲ್ವೋ ಆವಾಗ ಅವರು ಹೌದು ಅಂತ ಹೇಳ್ತಿರ್ತಾರೆ.
ಇಲ್ಲ ಅವರು ಅವರ ಒಪಿನಿಯನ್ಸ್ನ ಈ ರೀತಿ ಹೇಳಿ ಪಾಸ್ ಮಾಡ್ತಾರೆ. ಇದನ್ನ ನಾನು ನ್ಯೂಸ್ ಪೇಪರಲ್ಲಿ ಓದಿದ್ದೀನಿ, ಇಂಟರ್ನೆಟ್ಟಲ್ಲಿ ನೋಡಿದೆ, ಇಲ್ಲ ನಾನು ಇದನ್ನು ಎಲ್ಲೋ ಕೇಳಿದ್ದೀನಿ, ಸರಿಯಾಗಿ ನೆನಪಿಲ್ಲ ಅಂತ. ಬಟ್ ನಿಮಗೆ ಅದರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತ ಅಡ್ಮಿಟ್ ಮಾಡ್ಕೊಳ್ಳೋದು, ನಿಮ್ಮ ಹತ್ರ ಯಾವುದಾದ್ರೂ ಸಬ್ಜೆಕ್ಟಲ್ಲಿ ಸಫಿಷಿಯೆಂಟ್ ನಾಲೆಡ್ಜ್ ಇಲ್ಲದೆ ಹೋದರೆ ಅದು ನಿಮ್ಮಲ್ಲಿರೋ ವೀಕ್ನೆಸ್ ಅಲ್ಲ, ನಿಮ್ಮಲ್ಲಿರೋ ಒಂದು ಪವರ್. ಆ್ಯಂಡ್ ಇದು ಕೇವಲ ಕ್ಲೆವರ್ ಪರ್ಸನ್ಸ್ ಹತ್ರ ಮಾತ್ರ ಇರುತ್ತೆ. ಯಾಕಂದರೆ ಇದರಿಂದ ಅವರ ಕ್ರೆಡಿಬಿಲಿಟಿ ಹೆಚ್ಚಾಗುತ್ತೆ. ಯಾವಾಗ ನೀವು ಜನರಿಗೆ ಹೀಗೆ ಶೋ ಮಾಡ್ತಿರೋ, ಲೈಕ್ ನಿಮಗೆ ಎಲ್ಲ ಗೊತ್ತಿಲ್ಲ ಅಂತ, ನಿಮ್ಮ ಲ್ಯಾಕ್ ಆಫ್ ನಾಲೆಡ್ಜ್ನ ಜನರ ಹತ್ರ ಹೈಡ್ ಮಾಡದೇ ಇದ್ದರೆ, ನಿಮ್ಮನ್ನ ನೀವು ಎಕ್ಸ್ಪರ್ಟ್ಸ್ನ ಹಾಗೆ ತೋರಿಸ್ಕೊಳ್ದೇ ಇದ್ದರೆ, ಅಂಥ ಟೈಮಲ್ಲಿ ನೀವೇನಾದರೂ ಯಾವುದೋ ಟಾಪಿಕ್ ಮೇಲೆ ನಿಮ್ಮ ಒಪಿನಿಯನ್ನ ಕೊಟ್ಟರೆ, ಇಲ್ಲ ನಿಮ್ಮ ನಾಲೆಡ್ಜ್ ಶೇರ್ ಮಾಡಿದ್ರೆ, ಆವಾಗ ನೀವು ಹೇಳೋದನ್ನ ಜನರು ಕೇರ್ಫುಲ್ಲಾಗಿ ಕೇಳ್ತಾರೆ, ನಿಮ್ಮನ್ನ ಆ್ಯಕ್ಚುಯಲಾಗಿ ಟ್ರಸ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಂಬರ್ 6, ಶಿಫ್ಟ್ ದ ಗ್ರೌಂಡ್. ಡೊನಾಲ್ಡ್ ಟ್ರಂಪ್ನ ಯಾವಾಗಾದರೂ ಒಂದು ರಿಪೋರ್ಟರ್ ಅವರ ನ್ಯೂ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟಿಂದ ಆಗೋ ನೆಗೆಟಿವ್ ಎಫೆಕ್ಟ್ಸ್ನ ಬಗ್ಗೆ ಕೇಳಿದ್ರೆ, ಆವಾಗ ಟ್ರಂಪ್ ಆ ರಿಪೋರ್ಟರ್ನ ಜೊತೆ ಆರ್ಗ್ಯೂ ಮಾಡಲ್ಲ, ಹಾಗೆ ಅದನ್ನ ಪ್ರೂವ್ ಮಾಡೋಕ್ಕೆ ಸಹ ಟ್ರೈ ಮಾಡಲ್ಲ. ತುಂಬ ಕಡಿಮೆ ನೆಗೆಟಿವ್ ಎಫೆಕ್ಟ್ಸ್ ಇದೆ. ಆ್ಯಂಡ್ ಡೊನಾಲ್ಡ್ ಟ್ರಂಪ್ ಇವಾಗ ಆ ಪ್ರಾಜೆಕ್ಟಿಂದ ಆಗೋ ಪಾಸಿಟಿವ್ ಎಫೆಕ್ಟ್ಸ್ನ ಬಗ್ಗೆ ಹೇಳ್ತಾರೆ. ಆ ನ್ಯೂ ಬಿಲ್ಡಿಂಗ್ ಜನರಿಗೆ ಹೇಗೆ ಹೆಲ್ಪ್ ಮಾಡುತ್ತೆ, ಎಷ್ಟು ಜಾಬ್ಸ್ನ ಕ್ರಿಯೇಟ್ ಮಾಡುತ್ತೆ, ಸ್ಮಾಲ್ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ, ಆ್ಯಂಡ್ ಅವರ ವರ್ಕ್ ಸೊಸೈಟಿಯಲ್ಲಿ ಎಂತಹ ಪಾಸಿಟಿವ್ ಎಫೆಕ್ಟ್ಸ್ನ ತಗೊಂಡು ಬರುತ್ತೆ. ಹೀಗೆ ಟ್ರಂಪ್ ಒಂದು ನೆಗೆಟಿವ್ ಕ್ವೆಶನ್ಗೆ ಸಹ ಪಾಸಿಟಿವ್ ಆಗಿ ಆನ್ಸರ್ ಕೊಡ್ತಾರೆ. ಆ್ಯಂಡ್ ಪ್ರತಿ ಕ್ಲೆವರ್ ಆ್ಯಂಡ್ ಇಂಟೆಲಿಜೆಂಟ್ ಪರ್ಸನ್ ಅದೇ ಮಾಡ್ತಾರೆ. ಯಾವಾಗ ಕಾನ್ವರ್ಸೇಷನ್ ಅವನಿಗೆ ಫೇವರ್ ಆಗಿ ಆಗ್ತಿಲ್ಲ ಅನಿಸುತ್ತೋ ಆವಾಗ ಅವರು ಗ್ರೌಂಡ್ಸ್ನ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಡಿಬೇಟ್ ಮಾಡಬೇಡಿ, ಅಂದರೆ ಆ ಟಾಪಿಕ್ಗೆ ರಿಲೇಟ್ ಆದ ಬೇರೆ ಟಾಪಿಕ್ನ ತಗೊಂಡು ಕಾನ್ವರ್ಸೇಷನ್ನ ಸ್ಟಾರ್ಟ್ ಮಾಡಿ. ಇಲ್ಲ ಒಂದು ನೆಗೆಟಿವ್ ವಿಷಯದಲ್ಲಿ ಅದರಲ್ಲಿರೋ ಪಾಸಿಟಿವ್ ಸೈಡ್ನ ತೋರಿಸಿ, ಪಾಸಿಟಿವ್ ಇದ್ದರೆ ಅದಕ್ಕೆ ನೆಗೆಟಿವ್ ಸೈಡ್ನ ತೋರಿಸಿ. ಅದರಿಂದ ನೀವು ಆಪೋಸಿಟ್ ಪರ್ಸನ್ನ ಫೋಕಸ್ನ ಶಿಫ್ಟ್ ಮಾಡ್ತೀರಾ. ಆ್ಯಂಡ್ ಅವರ ಫೋಕಸ್ನ ನೀವು ಎಲ್ಲಿಡಬೇಕು ಅಂದ್ಕೊಳ್ತೀರೋ ಅಲ್ಲೇ ಇಡ್ತೀರಾ. ನಂಬರ್ 7, ಬಿ ಓಪನ್ ಮೈಂಡೆಡ್. ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾ ಸ್ಟಡಿ ಪ್ರಕಾರ ಯಾರು ಮೆಂಟಲಿ ಶಾರ್ಪ್ ಆಗಿರ್ತಾರೋ ಅವರು ಅವ್ರಿಗಿಂತ ಆಪೋಸಿಟ್ ಪರ್ಸನ್ನ ಪರ್ಸ್ಪೆಕ್ಟಿವಿಂದಾನೇ ಆಲೋಚಿಸ್ತಾರೆ. ಅವರು ಯಾವಾಗಲೂ ನ್ಯೂ ಐಡಿಯಾಸ್ ಆ್ಯಂಡ್ ಗ್ರೋತ್ಗೋಸ್ಕರ ಓಪನ್ ಮೈಂಡೆಡ್ ಆಗಿರ್ತಾರೆ. ಯಾವಾಗ ನಾರ್ಮಲ್ ಪೀಪಲ್ ಒಂದು ವೇನ ಹಿಡ್ಕೊಂಡು ಸ್ಟ್ರಿಕ್ಟ್ ಆಗಿರ್ತಾರೋ ಅವರು ಇನ್ನೊಂದು ದಾರಿನ ನೋಡೋದೇ ಇಲ್ಲ. ಆದರೆ ಕ್ಲೆವರ್ ಪರ್ಸನ್ ಪ್ರತಿ ಸರಿ ಯಾವುದೋ ಒಂದು ಶಾರ್ಟ್ಕಟ್ನ ಹುಡುಕ್ತಿರ್ತಾರೆ. ಏನಾದರೂ ಅಂತಹ ಶಾರ್ಟ್ಕಟ್ಸ್ ಇದೆಯಾ, ಅದರ ಜೊತೆ ಅವರ ಗೋಲ್ನ ಆಪೋಸಿಟ್ ಪರ್ಸನ್ಗಿಂತ ಮುಂಚೆನೇ ಸೇರ್ಕೊಳ್ತಾರೆ. ಅಂತಹ ಶಾರ್ಟ್ಕಟ್ಸ್ನ ಹುಡುಕ್ತಿರ್ತಾರೆ. ಯಾವಾಗಲೂ ಒಬ್ಬ ಕ್ಲೆವರ್ ಪರ್ಸನ್ ಆಪೋಸಿಟ್ ಪರ್ಸನ್ನ ಒಪಿನಿಯನ್ನ ರಿಜೆಕ್ಟ್ ಮಾಡಲ್ಲ. ಅವರು ಎಲ್ಲರ ಮಾತನ್ನು ಕೇಳ್ತಾರೆ, ಎಲ್ಲರ ಐಡಿಯಾಸ್ ಆ್ಯಂಡ್ ಒಪಿನಿಯನ್ಸ್ನ ರೆಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ಈ ಎಲ್ಲ ನಾಲೆಡ್ಜ್ನ ಸೇರಿಸಿ ಅವರು ಬೇರೆ ರೀತಿ ಆಲೋಚಿಸ್ತಾರೆ. ಆ್ಯಂಡ್ ಅದು ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ. ಒಂದು ಕ್ಲೆವರ್ ಪರ್ಸನ್ ಆಗೋಕ್ಕೆ ನಿಮ್ಮ ಮೈಂಡ್ನ ಯಾವಾಗಲೂ ಓಪನ್ ಆಗಿಟ್ಕೊಳ್ಳಿ, ಯಾವಾಗ ನಿಮ್ಮ ಬ್ರೈನ್ಗೆ ಹೊಸ ಟಾಪಿಕ್ಸ್ ಬರುತ್ತೋ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಈ ವಿಡಿಯೋ ಮೇಲೆ ನಿಮ್ಮ ಒಪಿನಿಯನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.